ಮನೆಗಳಿಲ್ಲ. ಕಿತ್ತಾರ ಗ್ರಾಮದಲ್ಲೇ ಇದೆ. ಕಿತ್ತಾರ ಗ್ರಾಮ ಪಕ್ಕದಲ್ಲಿ ಸ್ಕೂಲ್ಗಳು ಇದೆ ಸಮೇತ. ಆಮೇಲೆ ಸ್ಕೂಲ್ ಮೈದಾನದಲ್ಲಿ ಕುಡಿಯೋದು, ರಾತ್ರಿ ಸಮಯದಲ್ಲಿ ಕುಡಿಯೋದು, ಅಲ್ಲೇ ಬಾಟ್ಲಿಗಳು ಬಿಸಾಕೋದು, ಸ್ವಚ್ಛತೆ ಇಲ್ಲ. ತುಂಬ ಸಾರಿ ಎಲ್ಲ ಇದು ಮಾಡಿದ್ದೀವಿ. ಅಂತ ರಾತ್ರಿ ಟೈಮಲ್ಲಿ ಯಾರು ಬರ್ತಾರೆ, ಯಾರು ಕುಡಿತಾರೆ, ಯಾರು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಗೊತ್ತಾಗಲ್ಲ. ಆ ಮಾರೋದನ್ನ ಆದಷ್ಟು ತಡೆಗಟ್ಟಿ ನಿಲ್ಲಿಸಬೇಕು. ಯಾವುದೇ ಪ್ರೂಫ್ ಇರುಗಳಿದ್ರೆ ಮಾರ್ತಾರೆ. ಪ್ರತಿ ರಾತ್ರಿ ಹಗಲು ಇಲ್ಲದೆ ಮಾರ್ತಾರೆ. ಬೆಳಗ್ಗೆ 5 ಗಂಟೆಗೂ ಸಿಗುತ್ತೆ, ರಾತ್ರಿ 12 ಗಂಟೆ ತನಕ ಎಲ್ಲ ಸಿಗುತ್ತೆ. ಅದರಿಂದ ತುಂಬ ಯುವಕರು ಸಮೇತ ಹಾಳಾಗ್ತಿದ್ದಾರೆ. ಎಲ್ಲ ದುಡಿಯೋ ಮಕ್ಕಳೆಲ್ಲ ಭವಿಷ್ಯ ಎಲ್ಲ ಹಾಳಾಗ್ತಾ ಇದೆ. ವಿದ್ಯಾಭ್ಯಾಸ ಮಾಡೋ ಮಕ್ಕಳು ಸಮೇತ ಹಾಳಾಗ್ತಿದ್ದಾರೆ. ಸ್ಕೂಲ್ ಅಕ್ಕಪಕ್ಕ ನಡೀತಿರೋದ್ರಿಂದ ಅದನ್ನು ಸ್ವಲ್ಪ ಕ್ರಮ ತಗೊಂಡು ಆದಷ್ಟು ಬೇಗ ಇದು ಮಾಡ್ಕೊಂಡು ಇದೇ ನಾವು ಹೋರಾಟ ಮಾಡ್ತೀವಿ. ಠಾಣೆ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಕಠಿಣ ಕ್ರಮ ತಗೋಬೇಕು ಕೇಳ್ಕೊಳ್ತೀವಿ. ದಯಮಾಡಿ ನಿಲ್ಲಿಸಬೇಕು ಖಂಡಿತ. ಒಂದು ಸತ್ಯ ಹೇಳ್ಬೇಕಂದ್ರೆ ಕೆಲವು ವಿದ್ಯಾರ್ಥಿಗಳು ಕುಡ್ಕೊಂಡು ಹೋಗಿರೋ ಮಾಹಿತಿನೂ ಬಂದಿದೆ. ಶಾಲೆಗೆ ಹೋಗಿರೋದು ಕುಡ್ಕೊಂಡು. ಅದು ಈಗ ನಾವು ಇಲ್ಲಿ ಹೇಳಿದ್ರೆ ಯಾರು ಮಕ್ಕಳು ಅಂತ ಹೇಳಿ ಅವ್ರ ಭವಿಷ್ಯ ಹಾಳು ಮಾಡಬೇಕಾಗುತ್ತೆ. ಅದಕ್ಕೆ ಯಾಕೆ ಅರಳಿಗೆ ಹೋಗಿ ತಂದಿಲ್ಲ, ಇಲ್ಲೇ ಲೋಕಲಲ್ಲಿ ಸಿಕ್ಕಿ ತಂದು ಕುಡಿದುಬಿಟ್ಟು ಶಾಲೆಗೆ ಹೋಗಿದ್ದಾರೆ. ಈ ರೀತಿ ಆಗಬಾರ್ದು. ಇದು ಗಮನದಲ್ಲಿ ಈಗ ಅವ್ರ ಮಕ್ಕಳು ನಾವು ಹೇಳೋಕ್ಕಾಗುತ್ತೆ ಹೆಸರು ಹೇಳೋಕ್ಕಾಗಲ್ಲ. ಗೊತ್ತು ಯಾರು ಕುಡಿದಾರೆ ಅಂತ ನಮಗೆ ಗೊತ್ತು. ಹಾಗಾಗಿ ನಿಮ್ಗೆ ಸರ್ಕಾರ ನಿಮ್ಮ ಅಧಿಕಾರಿಗಳ ಗಮನಕ್ಕೆ ಪಕ್ಕ ಗೊತ್ತಿದೆ. ದಯಮಾಡಿ ಇದರಿಂದ ಯುವಕರ ಬಲಿ ಆಗ್ತಿರೋದು. ನೋಡಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಎಷ್ಟು ವಯಸ್ಸು ಅವ್ನು ಕುಡಿಬೇಕಾರೆ? 9ನೇ ಕ್ಲಾಸ್ ಅವ್ನು ಕುಡಿದುಕೊಂಡು ಹೋಗಿದ್ದಾನೆ ಶಾಲೆಗೆ ಅಂದರೆ ಯಾವ ಮಟ್ಟಕ್ಕಿದೆ? ಇದಾಗಬಾರ್ದು. ಇದರಿಂದ ದಯವಿಟ್ಟು ಅವ್ರ ಭವಿಷ್ಯನ ಹಾಳಾಗುತ್ತೆ. ನೀವು ಖಂಡಿತ ಕಠಿಣ ಕ್ರಮ ತಗೋಬೇಕು. ಇದು ನಮ್ಮ ಆಗ್ರಹ. ಮನವಿ ಕೊಟ್ಟಾಗಿದೆ ಇದುವರೆಗೂ. ಇದು ಆಗ್ರಹ ಮಾಡ್ತಿದ್ದೀವಿ ಎಲ್ಲ ಸೇರಿ ಗ್ರಾಮಸ್ಥರ ಪರವಾಗಿ. ಕಿತ್ತಾರ, ದೋಲ್ಮನೆ, ಕಡನಹಳ್ಳಿ, ಯಡ್ಡಿಹಳ್ಳಿ, ನಮ್ಮ ಅಕ್ಕಪಕ್ಕದ ಕಣಗುಪ್ಪೆ ಎಲ್ಲ ಗ್ರಾಮದವ್ರು ಸೇರಿ ಮನವಿ ಮಾಡ್ತಿದ್ವಿ. ಇದಾಗಲಿಲ್ಲ ಮುಂದೆ ನಾವು DC ತನಕ ಹೋಗ್ತೀವಿ. ನಾವು ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೋಗ್ತೀವಿ. ನಾವು ಇನ್ನೂ ಬಿಡಲ್ಲ. ಆದಷ್ಟು ಬೇಗ ನಿಲ್ಲಿಸಬೇಕಿಲ್ಲ.